ಬಿದ್ದದಂತೂ ತಲ್ಲೇ ಇಲ್ಲ. ಟೈರ್ ಪಕ್ಕ ಬಿದ್ದಿದೆ ನಂಗೆ ಬರೋದು. ನಮ್ಮ ನಸೀಬ್ ಹೆಂಗೆ ಉಂಟಂದರೆ ಬರೋದು. ಮತ್ತು ಬಂದು ಕೇಳಿ 7 ಜನ ನಾವು ಒಬ್ಬರೇ ಅನೇಂತ ಮಾಡೋದು. ಹೊಡ್ತದೆ ಹಿಂಗೆ ಒಮ್ಮೆ ಮಾಡ್ತಾನೆ ಅಂತ ಮಾಡೋದಾಯ್ತು. ಈ ಸೀಸನ್ ಎಲ್ಲ ಬರೀ ನೇರಳೆಣ್ಣೆ ಆಗ್ತಿದೆ. ನನಗೆ ಗೆದ್ದೆ ನೇರಳೆಣ್ಣೆ ಆಗುತ್ತೆ. ಈಗ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಅದರ್ ನ್ಯೂ ವ್ಲಾಗ್. ಇವತ್ತು ನಾನು ಬೀಚ್ ಬದಿಗೆ ಬಂದಿದ್ದೆ. ಸಾಯಲ್ ಮನೆ ಹತ್ರ ಕೂತ್ ಬೇಜಾರು ಬಂತ, ವೀಡಿಯೋ ಮಾಡೋಕ್ಕಿತ್ತು ಅಂತ ಇಲ್ಲ ಇದೆ ಕಾಂಟೆಂಟ್. ಸೊ ಬೀಚ್ ಬದಿಗೆ ಕೂತ್ಕೊಂಬಂದು ಬಂದೆ. ಬೀಚ್ ಬದಿಗೆ ಕೂತ್ಕೊಂಡಿದ್ದಂಗೆ ಹಾಗೆ ಒಂದು ವೀಡಿಯೋ ಮಾಡೇ ಬಿಡುವ ಅನಿಸ್ತಾ, ಅದಕ್ಕೆ ಆನ್ ಮಾಡಿದೆ ಕ್ಯಾಮ್ರಾ ಹಿಡ್ಕೊಂಡು. ಬೀಚಲ್ಲಿ ಸೈಬರ್ ಮಕ್ಕಳ ರಾಶಿ. ನಮ್ಮ ಜನಂತೂ ಒಬ್ಬರು ಕಾಮದೇ ಇರಲಿ ಕಣ್. ಇವತ್ತು ಸ್ವಲ್ಪ ಜಾಸ್ತಿ ಅದೇ. ಅದೇನು ಹೇಳ್ದಂಗೆ ನಾವಂತೂ ಬೀಚ್ ಬದಿಗೆ ಇರೋರು. ಬೀಚ್ ಬಿಟ್ಟರೆ ಮತ್ತೆ ಅಂತ ಗೊತ್ತೇ ಇಲ್ಲ ಜಾಸ್ತಿ. ಸೊ ಏನಾದರೂ ಬೋರ್ಗಿರಾದರೆ ಬೀಚ್ ಬದಿಗೆ ಬರೋದು. ಅದಕ್ಕೆ ಬೀಚ್ ಹತ್ರ ಬಂದಾನೆ ತನಕ. ಬಗ್ಗೆ ನೀರು ಹೊಡಿತಂದ್ರೆ ನಾ ಮತ್ತು ಅದೇನೆ ಪೂರ್ತಿ ಫೋಟೋ ಶೂಟ್ ಮಾಡ್ತಾಯಿರೋದು. ಮಗಂತಂದರೆ ಇವತ್ತು ನಾನು ತಮ್ಮ ಬಂದಿದ್ದೆ ಮೊನ್ನೆಗೆ. ಅವ್ನು ನಿನ್ನೆ ಕರ್ಕೊಬರೋಕೆ ಅಂತ ಮಾಡಿದೆ ವೀಡಿಯೋಗೆ. ಇವತ್ತು ಮಾಡೋಂಗೆ ಸುಮ್ಮನೆ ಇದ್ದ. ಅವ್ನು ಕಂಡ್ರೆ ಇವತ್ತು ಚಿಕ್ಕಿ ಮನೆಗೆ ಹೋದ್ನ. ಸೊ ಇವತ್ತು ಆ ವೀಡಿಯೋದಾಗ ಇಲ್ಲ. ಇವತ್ತು ಕರ್ಕೊಬರ್ದಾಗಿತ್ತು ಅವ್ನು ಬೀಚಿಗೆ ವೀಡಿಯೋ ಮಾಡೋಕ್ಕೆ. ಅವ್ನು ಬಂದು ಸ್ವಲ್ಪ ಒಳ್ಳೆ ಆಗ್ತಿತ್ತು. ಇಲ್ಲ ಒಬ್ಬನೇ ಬಂದತ್ತೆ ಈಗ. ಸೊ ಅಷ್ಟೇ, ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಬ. ಈಗ ಕೂತ್ಕೊಂಡು ಹಾಗೆ ಅಪ್ಪ ಮನೆ ಅಂತ ಮಾಡೋದು. ಹಿಂಗೆ ಕೂತ್ಕೊಂಡಿದ್ನಿ ಇಲ್ಲಿ 2 ಜನ ಫೋಟೋ ಶೂಟ್ ಮಾಡ್ತೇವ್ರೆ ಮರೆ ತೋರಿಸ್ತಾ ಇದ್ದಂಗೆ. ಯಾವುದೋ ನಮ್ಮನೆಲ್ಲ ಪೋಸ್ ಕೊಡ್ತೇವೆ ಇಳ್ಕೊಂಡು ಫುಲ್ ಸೈಕ್ ಪೋಸ್ ಕೊಡ್ತೇವೆ ನಾವು. ಮತ್ತು ಕ್ಯಾಮ್ರಾ ತಿರ್ಸೋದು ನಂಗೆ ಬಗಿಲಿ ಎದುರಿಗೆ ಆಯ್ತು. ಕಡೆಗೆ ಬಂದು ಕೇಳ್ಬಿಟ್ರೆ ಎಂತ ಮಾಡೋದು. ಸೊ ಅದಕ್ಕೆ ಸುಮ್ಮನೆ ಅವನಿಗೆ ಕಾಣ್ತೇವೆ ನಾವು ಕಾಣಿ ಮಾರ. ಅಜ್ಜನ ಜೊತೆ ಮಕ್ಕಳೆಲ್ಲ ಆಡಕ್ಕೆ ಬಂತಾರೆ. ನಾವು ಸಣ್ಣಕಿದ್ದ ನಮ್ಗೆ ಬೀಚ್ ಗಪ್ಪು ಸಾಯಲಿ ಮನೆಯಿಂದ ಹೊರಗಪ್ಪು ಕೊಡೋದಿಲ್ಲ ಆಯ್ತು. ಹೊರಗು ಆದರೆ ಕೂಕಂತೇ ಬರ್ತಿರೋದಾರು ಕಣೆ. ಅವ್ರು ಬೀಚ್ಗೆಲ್ಲ ಬಂದಾರೆ. ಆಯ್ತು, ನಾ ಏನು ಹೇಳುದು. ಈಗಿನ ಕಾಲದ ಮಕ್ಕಳೇ ವಾಪಸ್ ಅಲ್ಲಿ ಇವ್ರಿಗೆ ಫೋಟೋ ಶೂಟ್ ಮಾಡ್ತೇವೆ. ಇನ್ನು ಮುಗಿದಿಲ್ಲ ಇವ್ರಿಗೆ ಫೋಟೋ ಶೂಟ್. ಆಯ್ತೇವನ ಆಯ್ತು ಕಾಣಿ. ಈಗೆಲ್ಲ ಬಗೆಲಿ ಜನ ಕಮ್ಮಿ. ಮೊದಲೆಲ್ಲ ಫುಲ್ ಜನ ಇರ್ತೀರಿ. ಬಂದ್ರೆಲ್ಲ ಬೀಚ್ನಾಗ ಆಡೋಕ್ಕೆ ಬರ್ತಾರೆ. ಮೊದಲಿನ ಥರ ಇಲ್ಲ, ಚೇಂಜ್ ಆಗ. ಕಾಣ್ತೇವ್ರು ಅವ್ರು. ಆದರೂ ಡೌಟಾಗಿ ಅವರು ನಾವು ಒಂದು ಇಡ್ಸ್ತಿ ಕ್ಯಾಮ್ರಾ ತಿರ್ಸಿದ್ನ ಅವ್ರ ಬದಿಗೆ. ಅವ್ನು ತಿರ್ಸ್ತಿದ್ದಂಗೆ ಕಣ್ಣು ನಾವು ಮರಸ ಇಲ್ಲಿ ನಂಗೆ ಹೆದರಿಕೆ ಇದೆ. ಅದಕ್ಕೆ ಕ್ಯಾಮ್ರಾನೇ ಆಫ್ ಮಾಡಕ್ಕೆ ನಾನು ಮತ್ತು ಮಾಡ್ತೇವ್ರು ಬಿಡ್ಸಿ ಮುಗಿಲ್ಲ ಅವ್ರು. ಕಾಣ್ತದೆ ಗೊತ್ತಿಲ್ಲ ನಂಗೆ ಹೇಳ್ಕೊಂಡು. ಅಪ್ಪ ಈಗ ನಾ ಎಲ್ಲವನಂದರೆ ಹಾಸಲಿನ ಮೈನ್ಗೆ ಕೊಯ್ದಿದ್ದೆ. ನೆನಪದ ನಿಮಗೆ ಇನ್ನೊಂದು ವೀಡಿಯೋದಾಗ ಹಾಕಿದೆ. ಮೈನ್ಗೆ ಕೊಯ್ದೊಂದು ಬ್ರಿಡ್ಜ್ ಮೇಲೆ ಹೋಗ್ಬೇಕಾರೆ ತಾವಕ್ಕೆ ಹೋಗಿ ಬಿದ್ದೋಗಿ ಬಂದು ಈಗ ಹಿಡಿದು ಹೊಡ್ಕಾಗ ಕಲ್ತಿದ್ದ ಇಷ್ಟು ಹೊಡ್ಕಾಗ ಯಾರೂ ಕಾಮ್ದಿಲ್ಲಪ್ಪ. ಒಂದು ಕೊಯ್ಲಕ್ಕೆ ಅದೇ ಕೊಯ್ಕೊಂಡು ಕಡೆ ಇದು ಬಿದ್ದವ್ರೆ ಅಂತ ನೋಡೋದು. ಅದಕ್ಕೆ ಕಾಣ್ತೇವೆ. ಒಂದು ಕೊಯ್ವ ಇಲ್ಲ ಫೈನಲಿ ಕೊಯ್ದು ಯಾರು ಕಾಳ್ಳಾರ.
ಮತ್ತು ಕಿಸೆ ಹಾಕೊಂಡು ಇದು ಬಿದ್ದೋರೆ ಅಂತ ಬಂದೆ. ಈಗ ಮನೆಗೆ ಒಬ್ಬರಿ ತಗೋದಿಲ್ಲ ಹಿಂಗೆ ಕಿಸೆ ಹಾಕೊಂಡು ನಿಂತ್ಕೊಂಡು ಇಲ್ಲ ಫೈನಲಿ ಕೊಯ್ಯ. ಈ ಬ್ರಿಡ್ಜ್ ಅದಂತೂ ತಗೋದೇ ಇಲ್ಲ, ತೆಗೆದ್ರೆ ಪಕ್ಕ ಬಿದ್ದೈತೆ ನಂಗೆ ಗೊತ್ತದು. ನಮ್ಮ ನಸೀಬ್ ಹೆಂಗೆ ಉಂಟಂದರೆ ಗೊತ್ತದು. ಅದಕ್ಕೆ ಮನೆಗೆ ಒಬ್ಬರಿ ತಗೋದಿಲ್ಲ ಹಾಗೆ ಅಲ್ಲಿ. ಹಾಂ ಬನ್ನಿ, ಇದೆ ನಮ್ಮೂರು ಬ್ರಿಡ್ಜು. ಹಿಂಗೆ ಮತ್ತು ಇಲ್ಲಿ ಸೈಡ್ಗೆಲ್ಲ ರೋಡ್ ಇರ್ತೈತಿ ಎಲ್ಲ ಹೋಗೋದು. ಸುಮಾರು ಹಾಳಿಗೆ ಆಯ್ತು ಅಲ್ಲಿ ಎಲ್ಲ ಕಿತ್ಕೋಗಾರ. ಈ ಸೀಸನ್ ಎಲ್ಲ ಬರೀ ನೇರಳೆಣ್ಣೆ ಆಗ್ತಿದೆ. ನಮ್ಮನೆ ಗೆದ್ದೆ ನೇರಳೆಣ್ಣೆ ಆಗೋದು ಕಾಂಬ. ಹಿಂಗೆ ಹೋಗ್ತಿದ್ದು ನಾ ಹಿಂಗೆ ಹೋಗ್ಬೇಕಾರೆ ನೇರಳೆಣ್ಣೆ ನೆನಪಾಯ್ತು ಕಾಂಬನಿ ಹಬ್ಬ ಆಗಿದ್ರೆ ಅಡಿ ಎಲ್ಲ ಬದಿಗೆ ಆಯ್ತದೆ. ನಮ್ಮ ಬದಿಗೆ ಆಗೋದಿಲ್ಲ ಗೊತ್ತಿಲ್ಲ. ಬಲ್ಲೆ ಗೆದ್ದೆ ಬದಿಗೆ ಕಂಡಗ ಹಂಗೆ ಹೋಗ್ಬಿಡು. ಕಣ್ಣೇನು ಆಗೋದಿಲ್ಲ. ಹಾಂ ಆಗದೆ ಪುಸ್ತಕ ಒಂದು ಇಲ್ಲ ಕಂತ ನೇರಳೆ ಹಣ್ಣು ಆಸೆ ಕಂಪೆಯ यहाँ पर है ಸೊ ಫೈನಲಿ ಇಷ್ಟು ಕೊಯ್ದರೆ ವೇಸ್ಟ್ ಆಗ್ತೀವಿ. ಸೊ ಬೇಡ ಅಲ್ಲೇ ಅದು ಹಂಗಿದ್ರೆ ವೇಸ್ಟ್ ಅದ. ನಾಳೆಗೆ ಹಂಗೆ ಒಂದು 4 ಪೈಕೋ ಹೋಗ್ಬಿಡು. 4 ಅಂಕ ಇಟ್ಕೊಯ್ದ ಕಾಯೆಲ್ಲ ಬಂತು. ಅಪ್ಪ ಮಾವೇಶ್ ಬಂದರೆ ನಾ ಈ ಮರದಾಗ ಆಗೋದಿಲ್ಲ ಮಾಡಿದ್ದೆ ಸರಿ. ಯಾಕಂದರೆ ಮೊನ್ನೆ ಬಂದಂಗೆ ಕಾಣಂಗಿಲ್ಲ ಈಗ ಕಾಯಿನೂ ಅಲ್ಲ ಈಗ. ಬಟ್ ಎಲ್ಲ ಬದಿಗೆ ಅದು ಕಣ್ಕೊಪ್ಪಂದು ಬಂದು ಕೆಲವೊಂದು ನೇರಳೆ ಹಣ್ಣು ಚಪ್ಪಿರೋದು ನಮ್ಮ. ಬಟ್ ನೇರಳೆ ಹಣ್ಣು ಚಪ್ಪಿಲ್ಲ ಸಿಹಿ. ಇಡೀ ಹೊಲಲ್ಲಿ ನೀರು ಆಯ್ತದ ಈಗ. ನೇರಳೆ ಇನ್ನೆಡೆ ಕಲರ್ ಆಯ್ತು. ಮೊದಲು ಕ್ರಿಕೆಟ್ ಆಡ್ತಿರೋ ಈಗೆಲ್ಲ ಬೇಲಿ ಹಾಕಿ ಫುಲ್ ಚೇಂಜ್ ಆಗ. ನೇರಳೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ನನಗೆ ಮನೆ ಹತ್ರ ಬಂದೆ ಈಗ ಹಂಗೆ ಕೈಯಾಗದೆ. ನಮ್ಮ ರಿಯಾಕ್ಷನ್ ಕಮ್ಮಿ ಎಂತ ಮಾಡ್ತಾರೆ. ಕೊಯ್ಕೊಬಂದ ಅಂದ್ರೆ ಹೊಡಿಲಿಲ್ಲ ಆಯ್ತು. ಕತ್ಕೊಬಂದ ಕೊಯ್ಕೊಬಂದ ಆ ಜಾಗ ಯಾರ್ದಂದೇ ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ನಾವು ಅದಕ್ಕೆ ಕತ್ಕೊಬಂದು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಮಾ ಮಂಗೆ ತಕೊ ಹಳೆ ಹಚ್ಚಿದೆ ಅದು. ಇಲ್ಲ ಅದು ಉಪ್ಪು ಹಾಕ್ಲಾಗಿತ್ತು, ಉಪ್ಪು ಖಾರ ಹಾಕತ್ತಿಲ್ಲಕ್ಕೆ. ಹಿಂಗೆ ಕೊಟ್ಟ ನಮ್ಮ ಮಮ್ಮಿ ಅಂತವ್ರು ರಿಯಾಕ್ಷನ್ ಮಾಡ್ತಾ ಮಗಂಟ್ರೆ ಅಂತ ಕೊಡಲೇ ಇಲ್ಲ. ಸರಿ, ಇವತ್ತಿನ ವ್ಲಾಗ್ ಇಷ್ಟ. ಈ ವ್ಲಾಗ್ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿಬಿಡಿ. ಅಷ್ಟೇ, ಸಪೋರ್ಟ್ ಮಾಡಿ ಗೈಸ್. ಸರಿ, ಬಾಯ್. ನೆಕ್ಸ್ಟ್ ವಿಡಿಯೋ ಸಿಗುವ.